ಎಲ್ರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳವು 8 KSM ಮೂಲಕ DCM ಕೋರ್ಸನ್ನು ನಡೆಸಲಾಗುತ್ತಿದೆ. DCM ಒಂದು ಡಿಪ್ಲೊಮಾ ಇನ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ. ಡಿಪ್ಲೊಮಾ ಇನ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ಅಲ್ಲಿ 2 ತರದ ಒಂದು ತರಬೇತಿಗಳನ್ನು ನೀಡ್ತಾ ಇದ್ದೀವಿ. ದೂರ ಶಿಕ್ಷಣ ತರಬೇತಿ ಮತ್ತು ರೆಗ್ಯುಲರ್ ತರಬೇತಿ ಅಂತ ಹೇಳಿ. ದೂರ ಶಿಕ್ಷಣ ತರಬೇತಿಗಳನ್ನ ಸಹಕಾರ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಸಿಬ್ಬಂದಿ ವರ್ಗದವರಿಗೆ ಅವರು ಪದೋನ್ನತಿಯನ್ನು ಹೊಂದಲಿಕ್ಕೆ ಇದು ಅನುಕೂಲ ಆಗುವ ರೀತಿಯಲ್ಲಿ ಅವರಿಗೆ ತರಬೇತಿಗಳನ್ನ ನೀಡಲಾಗುತ್ತಿದೆ. ಮತ್ತೆ ರೆಗ್ಯುಲರ್ ತರಬೇತಿಯನ್ನ ಖಾಸಗಿ ಅಭ್ಯರ್ಥಿಗಳಿಗೆ ಮತ್ತೆ SC/ST ಅಭ್ಯರ್ಥಿಗಳಿಗೆ, ನಿರುದ್ಯೋಗಿಗಳಿಗೆ ಅನುಕೂಲ ಆಗುವ ರೀತಿಯಲ್ಲಿ ರೆಗ್ಯುಲರ್ ಅಂತಂದ್ರೆ ಪ್ರತಿ ದಿವಸ ಕೂಡ ತರಗತಿಗೆ ಬಂದು ಉಪನ್ಯಾಸವನ್ನ ಕೇಳೋದ್ರ ಮೂಲಕ ತರಬೇತಿಯನ್ನ ಪಡೆಯುವುದಾಗಿರ್ತದೆ. ಈ ತರಬೇತಿಯನ್ನ ಪಡೆಯುವಂತಹ ಅಭ್ಯರ್ಥಿಗಳಿಗೆ ಪ್ರತಿ ಮಾಹೆಯಾನ 500 ರೂಪಾಯಿ ಸ್ಟೈಪಂಡು, SC/STಗಳಿಗೆ 600 ರೂಪಾಯಿ ಸ್ಟೈಪಂಡ್ಗಳನ್ನು ಕೂಡ ನೀಡಲಾಗುತ್ತಿದೆ. ಮತ್ತೆ ಈ ಒಂದು ತರಬೇತಿಯನ್ನು ಮಾಡಿದ ನಂತರ ಈ ಸಹಕಾರ ಸಂಸ್ಥೆಗಳಲ್ಲಿ ನೇಮಕಾತಿಯ ಸಂದರ್ಭದಲ್ಲಿ ಕೂಡ ಈ ಒಂದು DCM ಕೋರ್ಸ್ಗೆ ಆದ್ಯತೆಯನ್ನ ನೀಡಲಾಗುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಎದುರಿಸಲು ಕೂಡ ಇದರಿಂದ ಅನುಕೂಲ ಆಗುತ್ತೆ. ಈ ಒಂದು ತರಬೇತಿಯನ್ನ ಪಡೆಯುವುದರಿಂದ ಈ ಒಂದು ಸಹಕಾರ ಕ್ಷೇತ್ರದ ಬಗ್ಗೆ ಹೆಚ್ಚು ಅರಿವನ್ನ ನೀಡದಂಗಾಗ್ತದೆ. ಈ ಒಂದು ತರಬೇತಿಯಲ್ಲಿ 6 ಸಬ್ಜೆಕ್ಟ್ಗಳನ್ನ ಒಳಗೊಂಡಿರ್ತದೆ. 6 ಸಬ್ಜೆಕ್ಟ್ ಅಂತಂದ್ರೆ ಯಾವ್ದಾವ್ದಪ್ಪ ಅಂದ್ರೆ ಸಹಕಾರ ಪತ್ತು ಮತ್ತು ಬ್ಯಾಂಕಿಂಗ್, ಸಹಕಾರ ಸಂಘಗಳ ನಿರ್ವಹಣೆ, ಮತ್ತೆ ಸಹಕಾರ ಕಾಯ್ದೆ ಅಂಶಗಳು, ಮತ್ತೆ ಸಹಕಾರ ಲೆಕ್ಕಶಾಸ್ತ್ರ ಮತ್ತು ಲೆಕ್ಕ ಪರಿಶೋಧನೆ, ಕಂಪ್ಯೂಟರ್ ಆಪರೇಷನ್ ಅಂತ ಹೇಳಿ 6 ಸಬ್ಜೆಕ್ಟ್ಗಳಿದೆ. ಈ 6 ಸಬ್ಜೆಕ್ಟ್ ಕೂಡ ನಮ್ಮ ಒಂದು ಸಹಕಾರ ಚಳುವಳಿಗೆ ಪೂರಕವಾಗಿರುವಂತಹ ವಿಷಯವಾಗಿದ್ದು, ಈ ಒಂದು ತರಬೇತಿಯನ್ನು ಪಡೆಯುವುದರಿಂದ ಸಹಕಾರ ಕ್ಷೇತ್ರದಲ್ಲಿ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಮತ್ತು ಸದಸ್ಯರಾದರೂ ಕೂಡ ಅವರ ಒಂದು ಜವಾಬ್ದಾರಿಯನ್ನು ನಿರ್ವಹಿಸಲಿಕ್ಕೆ ಮತ್ತೆ ಏನಾದರೂ ಕೂಡ ಪದಾಧಿಕಾರಿಗಳಾಗುವಂತಹ ಒಂದು ಸಂದರ್ಭ ಬಂದಂತ ಸಂದರ್ಭದಲ್ಲೂ ಕೂಡ ಅವರ ಕಾರ್ಯ ದಕ್ಷತೆಯನ್ನು ಹೆಚ್ಚು ಮಾಡ್ಕೊಳ್ಳಿಕ್ಕೆ ಇದರಿಂದ ಸಹಾಯ ಆಗ್ತದೆ. ಹಾಗಾಗಿ ಈ ಒಂದು ಕೋರ್ಸು ಉಪಯುಕ್ತವಾಗಿದೆ ಅಂತೇಳಿ ಬಯಸ್ತೀನಿ. ಅದೇ ರೀತಿಯಲ್ಲಿ ಈ ಒಂದು ದೂರ ಶಿಕ್ಷಣವನ್ನು ಕೂಡ ನಾವು ನಡೆಸ್ತಾ ಇರೋದ್ರಿಂದ ಏನು ಸಿಬ್ಬಂದಿ ವರ್ಗದವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೋ ಆ ಕಾರ್ಯವನ್ನು ನಿರ್ವಹಿಸುವ ಜೊತೆಗೆ ಕಾರ್ಯನಿರ್ವಹಿಸುವಂತಹ ಅಭ್ಯರ್ಥಿಗಳಿಗೆ ಈ ಒಂದು ತರಬೇತಿಯಿಂದ ತುಂಬಾ ಅನುಕೂಲನೇ ಆಗುತ್ತೆ. ಈಗ ಉದಾಹರಣೆಗೆ ಲೆಕ್ಕಶಾಸ್ತ್ರಗಳಿರ್ಬೋದು, ಮತ್ತೆ ಸಹಕಾರ ಕಾಯ್ದೆ ಅಂಶಗಳಿರ್ಬೋದು, ಅವುಗಳನ್ನ ಪ್ರಾಕ್ಟಿಕಲ್ ಆಗಿ ಅವರು ನೋಡಿದರೆ ಹೊರತು ಅವರು ಓದಿರೋದಿಲ್ಲ. ಅಂತ ಒಂದು ಸಂದರ್ಭದಲ್ಲಿ ಇವೆಲ್ಲವನ್ನೂ ಕೂಡ ಕಡಿಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತೆ ಅದ್ರ ಜೊತೆಗೆ ಪದೋನ್ನತಿಯನ್ನು ಹೊಂದಬೇಕಾದ್ರೆ ಇದನ್ನ ಪ್ರಮುಖವಾಗಿ ಕಡ್ಡಾಯಗೊಳಿಸಿರೋದ್ರಿಂದ ಪ್ರಮುಖವಾಗಿ ಇದು ಬೇಕಾಗ್ತದೆ ಅನ್ನುವಂಥದ್ದನ್ನ ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ. ಆ ಕಾರಣಕ್ಕೋಸ್ಕರ ಈ ಜುಲೈ 1ರಿಂದ ಪ್ರಾರಂಭವಾಗ್ತಿರುವಂತಹ DCM ಕೋರ್ಸ್ಗೆ ಪ್ರವೇಶವನ್ನ ಪಡ್ಕೋಬೇಕು ಅಂತ ಹೇಳಿ ವಿನಂತಿಸ್ತಾ, ಮತ್ತೆ ಕೊನೆಯ ದಿನಾಂಕ ಕೂಡ 30/6/2020 ಕೊನೆಯ ದಿನಾಂಕವಾಗಿರ್ತದೆ. ಎಲ್ಲರೂ ಕೂಡ ಈ ತರಬೇತಿ ಸೇರ ಬಯಸುವ ಅಭ್ಯರ್ಥಿಗಳು ಹೆಚ್ಚಿನ ಮಾಹಿತಿಗಾಗಿ 9902189872 ಸಂಪರ್ಕಿಸಬಹುದು. ಈ ತರಬೇತಿಯನ್ನು ಪಡೆಯಲು ಇಚ್ಛಿಸುವವರು ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್, ಸಹಕಾರ ಭವನ, ಚಾಮರಾಜ ಡಬಲ್ ರೋಡ್, ಮೈಸೂರು ಇದನ್ನ ಸಂಪರ್ಕಿಸಬಹುದು.